ಈಗ ಬೆಳೀತಕ್ಕಂಥ ಕಲಾವಿದರು ಏನಿದ್ದಾರಲ್ಲ, ಈಗ ವರ್ಷ 2 ವರ್ಷದಾಗ ಏನು ಫೀಲ್ಡಿಗೆ ಬಂದಿದ್ದೀರಲ್ಲ, ನಾನು ನೇರವಾಗಿ ಇದು ವಿಡಿಯೋ ವೈರಲ್ ಆಗ್ತದೋ ಬಿಡ್ತದೋ ಹೋಗಿ ತಲುಪಿಸ್ತಾರೋ ಗೊತ್ತಿಲ್ಲ. ನಾವು ಕಾರ್ಯಕ್ರಮ ಹಿಡಿತೀವಲ್ಲ, ಹಿಡಿದವ್ರಿಗೆ ಗೊತ್ತಿರ್ತದೆ ಕಷ್ಟ ಏನಂತೇಳಿ. ದೊಡ್ಡ ಈ ಲಕ್ಷಾಂಟ್ಲೆ ಜನ ಸೇರಿರ್ತೀರಿ. ಇಲ್ಲಿ ನೀವು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಕೇಳ್ತಿರ್ತೀರಿ. ಅವ್ರು ಎಲ್ಲಿರ್ತಾರಪ್ಪ ಅಂತ ಕೇಳಿದ್ರೆ ಇಲ್ಲಿಂದ 100 ಕಿಲೋಮೀಟರ್ ಹಿಂದಿರ್ತಾರೆ ಅವರು. ಕಾರ್ಯಕ್ರಮ ಮುಗಿ ಟೈಮ್ಗೆ 1ಕ್ಕೆ 2ಕ್ಕೆ ಬರ್ತಾರೆ ಇಲ್ಲಿ ರಾತ್ರಿ ಚಲೋವಾದಾಗ. ಹೀಗಾಗಿ ಅದಕ್ಕೆ ದಯವಿಟ್ಟು ಇಲ್ಲಿ ಕಲಾಭಿಮಾನಿಗಳೇ ದೇವರು, ಅವ್ರನ್ನ ಕಾಯ್ಕೊಂಡ್ರೆ ನಿಮಗಂತೂ ತಣ್ಣ ಐತಿ, ಇಲ್ಲಿಕ್ಕಂದ್ರೆ ಇಲ್ಲ. ಅದಕ್ಕೆ ಈ ವಿಷಯವನ್ನು ನಾನು ಈ ಭವ್ಯವಾದ ವೇದಿಕೆಯೊಳಗೆ ಯಾಕೆ ಹೇಳಾಕತ್ತೀನಿ ಅಂದ್ರೆ, ಈ 3 ದಿವಸ ನಮಗೆ ಭಾಳ ಕೆಟ್ಟ ಅನುಭವ ಆಗ್ಯದ ಸರ್. ಅದರ ಸಲುವಾಗಿ ಇದು ಕಮಿಟಿಯವರಿಗೆ ಗೊತ್ತಾಗಲಿ, ಸಾರ್ವಜನಿಕರಿಗೆ ಗೊತ್ತಾಗಲಿ, ಈಗ ಇದ್ದಿರ್ತಕ್ಕಂಥ ಕಲಾವಿದರು ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡು ನೀವು ಬದುಕಿದ್ರೆ ನಿಮ್ಮ ಕಲೆಗೆ ಒಂದು ದೊಡ್ಡ ಬೆಲೆ ಸಿಗ್ತದೆ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡಿಸ್ತೀನಿ ನಾನು. ಈಗಿನ ಕಲಾವಿದರಿಗೆ ಸಮಯದ ಪ್ರಜ್ಞೆ ಇಲ್ಲ. ಈಗಿನ ಕಲಾವಿದರಿಗೆ, ಈಗ ಬಂದಿರತಕ್ಕಂಥ ಕಲಾವಿದರಿಗೆ ಐತಲ್ಲ, ಸಮಯದ ಪ್ರಜ್ಞೆ ಇಲ್ಲ. ನಿನ್ನೆ ದಿವಸ ನನಗ ಗೋಪಾಲ್ ಸರ್ಗೆ ಮತ್ತು ಇಲ್ಲಿ ಕಮಿಟಿಯವ್ರಿಗೆ ಕೆಲವೊಬ್ಬರಿಗೆ ಫೋನ್ ಮಾಡಿದ್ರು, ಶಬ್ಬೆ ಡಾಂಗೆ ಸರು ನಾಳೆಗೆ ನಾ ಎಷ್ಟೊತ್ತಿಗೆ ಇರಬೇಕು ಅಂತ ಕೇಳಿದರು. ಸರ್ ನೀವು 5-6 ಗಂಟೆಗೆ ಇರೋ ಅಂದ್ರೆ, ಇಲ್ಲಪ್ಪ ನಾ 3-4ಕ್ಕೆ ಅಲ್ಲಿ ಇದ್ದೇ ಬಿಡ್ತೀನಿ ಅಂತ ಹೇಳಿದ್ರು. ಅವ್ರು ಇಲ್ಲಿ ಮುದ್ದೆಬಾಳಕ್ಕೆ ಬಂದಾಗ 3 ಗಂಟೆ ಆಗಿತ್ತು ಮಧ್ಯಾಹ್ನ. ಇದು ಕಲಾವಿದನಿಗೆ ಇರಬೇಕಾಗಿರ್ತಕ್ಕಂಥ ಲಕ್ಷಣ. ಅದ್ರ ಜೊತೆಗೆ ಬಾಳು ಬೆಳಗುಂದಿ ಕೂಡ ಅಷ್ಟೇ. ಅವರು ಕೂಡ ನಿನ್ನೆ ಫೋನ್ ಹಚ್ಚನ ಎಷ್ಟೊತ್ತಿನ ಇರಬೇಕು ಹೇಳು, ಇಷ್ಟೊತ್ತಿಗೆ ಅವನು ಕೂಡ 3 ಗಂಟೆಗೆ ಇಲ್ಲಿದ್ದ. ಆ ತಾಯಿ ಎದಿ ಹಾಲಿನ ಋಣದಷ್ಟನ ತಾಕತ್ ಯಾವ್ದು ಐತಪ್ಪ ಅಂತಂದ್ರೆ ಅದು ನಿಮ್ಮ ಚಪ್ಪಾಳೆ ಐತಿ. ನಿಮ್ಮ ಚಪ್ಪಾಳೆ ಒಳಗನ ನಮ್ಮಂಥವ್ರು ಹುಟ್ಟಿರ್ತೀವಿ. ನೀವು ಎಲ್ಲಿ ತನಕ ಚಪ್ಪಾಳೆ ಬಾರಿಸ್ತೀರಿ ಅಲ್ಲಿ ತನಕ ಜೀವಂತ ಇರ್ತೀವಿ. ನೀವು ಯಾವತ್ತು ಚಪ್ಪಾಳೆ ಬಾರಿಸೋದು ಬಿಡ್ತೀರಿ ನಾವು ಅಂದ ಸತ್ತಿರ್ತೀವಿ ಅಂತೇಳಿ ತಿಳ್ಕೊರಿ. ದಯವಿಟ್ಟು ಕಲಾವಿದರನ್ನ ಬದುಕಿಸ್ಬೇಕಪ್ಪ ಅಂತಂದ್ರೆ ಮ್ಯಾಲ ಚಪ್ಪಾಳೆ ಕೊಡ್ರಿ, ಚಪ್ಪಾಳೆ ಕೊಡ್ರಿ, ಚಪ್ಪಾಳೆ ಕೊಡ್ರಿ. ನಮ್ಮನ್ನ ಎಷ್ಟು ಹಾರೈಸಿದ್ರಿ, ಆಶೀರ್ವಾದ ಮಾಡಿದ್ರಿ, ಹಂಗೆ ಈಗಿನ ಹುಡುಗರಿಗೂ ಮಾಡಾಕತ್ತೀರಿ. ಮುಂದಿನವ್ರಿಗೂ ಮಾಡಿರಿ. ಎಲ್ಲರಿಗೂ ದ್ಯಾಮವ್ವ ತಾಯಿ ಒಳ್ಳೇದು ಮಾಡಲಿ ಅಂತ ಆಶಿಸುತ್ತಾ ಮುಂದಿನ ಕಾರ್ಯಕ್ರಮ ಕಡಿಮೆ ಮಾಡಿಕೊಡ್ತಾ ಇದ್ದೇನೆ. ಈ ದಿನ ನೀವು ಇಷ್ಟು ದಿವಸ ಯೂಟ್ಯೂಬ್ಗಳಲ್ಲಿ ಕಾರ್ಯಕ್ರಮಗಳಲ್ಲಿ ನೋಡ್ತಿದ್ರಿ. ಈಗ ಜಿ ಕನ್ನಡ ವಾಹಿನಿಯೊಳಗೆ ನೋಡ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಜಾಣ ಕುಡಿಮೀಸೆಯ ಸರ್ದಾರ ಬಾಳು ಬೆಳಗುಂದಿ ಅವರಿಗೆ ಚಲ ಜೋರಾದ ಚಪ್ಪಾಳೆಗಳು ಬರಲಿ. ಈಗ ಬಾಳು ಬೆಳಗುಂದಿ ಅವ್ರನ್ನ ಬರಮಾಡ್ಕೊಳ್ತೀವಿ. ದಯವಿಟ್ಟು ಅವ್ರು ಬರಕ್ಕೆ ಅವಕಾಶ ಮಾಡಿಕೊಡ್ರಿ. ಅಲ್ಲಿ ಏನಿದಿರಲ್ಲ ಸ್ವಲ್ಪ ಸೈಡ್ ಆರಿ ದಯವಿಟ್ಟು. ಈಗ ಬಾಳು ಬೆಳಗುಂದಿ ಅವ್ರನ್ನ ಭವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಕನ್ನಡ ನಾಡು ಮೆಚ್ಚುವಂತಹ, ಇಡೀ ಕರ್ನಾಟಕವೇ ಧೂಳೆಬ್ಬಿಸಿರುವಂತಹ ಜಾನಪದ ಜಾಣ, ಕುಣಿತಳ ಹಾಡಿನ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ, ಹಾಗೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜಾನಪದ ಹಾಡುಗಳು ವೈರಲ್ ಆಗಿ ಇಡೀ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅವರ ಹಾಡುಗಳು ಎಲ್ಲರೂ ಮೆಚ್ಚುವಂತಹ ಜಾನಪದ ಜಾಣ ಬಾಳು ಬೆಳಗುಂದಿ ಅವರಿಗೆ ಸೂಪರ್ ಹಿಟ್. ಸೊ ಬಾಳು ಬೆಳಗುಂದಿ ಅವ್ರನ್ನ ಈಗ ಭವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ದಾರಿ ಬಿಡ್ರಿ, ಅಲ್ಲಿ ದಾರಿ ಬಿಡ್ರಿ, ಸ್ವಲ್ಪ ಸೈಡ್ ಆಗಿ ದಯವಿಟ್ಟು. ಜಿ ಕನ್ನಡ ಸರಿಗಮಪ ವೇದಿಕೆಯ ಇವತ್ತು ಫೈನಲ್ ಎಪಿಸೋಡ್ ತಲುಪಿದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಜವಾರಿ ಜನಪದ ಸರದಾರ, ಚಿಗುರು ಮೀಸೆಯ ಹುಡುಗ, ಆತ್ಮೀಯ ಮಿತ್ರ ಬಾಳು ಬೆಳಗುಂದಿ ಅವರಿಗೆ ತುಂಬ ಹೃದಯದ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತಾ ಒಂದ್ಸಾರಿ ಪ್ರೀತಿಯ ಜೋರಾದ ಚಪ್ಪಾಳೆ ತಟ್ಟಿಬಿಡಿ ಒಂದ್ಸಾರಿ. ಸೂಪರ್ 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 ಸೂಪರ್. ಈಗ ಒಂದ್ ಕೆಲಸ ಮಾಡೋಣ. ಈಗ ಬಹುತೇಕ ಎಲ್ಲಾ ಕಲಾವಿದರು ಬಂದ್ರು, ಹಿರಿಯ ಕಲಾವಿದರ ಆಶೀರ್ವಾದ ಕೂಡ ಸಿಕ್ತು. ಸೆಪರೇಟ್ ಸರ್ ದಯವಿಟ್ಟು ಬರ್ಬೇಕು ಇಲ್ಲಿ ಇದಕ್ಕೆ ಚೆಕ್. ಆಮೇಲೆ ನಮ್ಮ ಎಲ್ಲಾ ಕಲಾವಿದರು ಬಂದ್ಬಿಡ್ರಿ ಒಂದ್ಸಲ ಬರಿ, ಯಾಕಂದ್ರೆ ಎಲ್ಲಾ ಕಲಾವಿದರ ಜೊತೆಯಾಗಿ ಈಗ ಒಂದ್ ಕೆಲಸ ಮಾಡೋಣ. ಮಲ್ಲು ಕಂಪ್ಲೀಟ್ ನಿಮ್ಮ ಲೈಟ್ ಆಫ್ ಮಾಡೋಣ. ಪ್ರತಿದಿನ ಹೆಂಗ ನಾವು ವಿಶೇಷವಾಗಿ ಎಲ್ಲಾ ಕಲಾವಿದರು ಬಂದಾಗ ನಮ್ಮ ಮುದ್ದೇಬೇಳದ ಪ್ರೀತಿ, ಇವತ್ತು ಇಡೀ ನಮ್ಮ ರಾಜ್ಯದಂತ ನಾವೆಲ್ಲ ಸಂಚಾರ ಮಾಡ್ತಿರ್ತೀವಿ. ನಮ್ಮ ಮುದ್ದೇಬೇಳ ಜನರ ಪ್ರೀತಿಯನ್ನ ಈಗ ಲೈಟಿಂಗ್ಸ್ ಎಲ್ಲರೂ ಲೈಟ್ ಆನ್ ಮಾಡುವುದರ ಮೂಲಕ ಕಂಪ್ಲೀಟ್ ಆಗಿ ಮತ್ತೆ ವಿಶೇಷವಾಗಿರುವಂತ ವಿಡಿಯೋ. ಸೊ ನಾವೆಲ್ಲ ಕೂಡ ಮಾಡೋಣ ಅಂತ ಹೇಳ್ತೇವೆ. ಮತ್ತೆ ಬಾಳು ಬೆಳಗುಂದಿಯವರು ಎಲ್ಲಾ ಕಲಾವಿದರು ಕೂಡ ಜೊತೆಯಾಗಿದ್ದಾರೆ. ಓಕೆ, ಇಡೀ ಸ್ಟೇಜ್ ಲೈಟ್ಸ್ ಆಫ್ ಆಗುತ್ತೆ, ನೀವೆಲ್ಲ ಲೈಟ್ ಆನ್ ಮಾಡ್ರಿ. ಸೂಪರ್ ಸೂಪರ್. ಇದು ಬೇಕಿತ್ತು ಹೇಳ್ತೇನಲ್ಲ, ನಮ್ಮ ಮುದ್ದೇಬೇಳ ಜನತೆ ಇದು ಇಡೀ ಕರ್ನಾಟಕದೊಳಗೆ. ಈಗ ಮುದ್ದೇಬೇಳ ಅಂದ್ರೆ ಹೆಂಗಂತ ಗೊತ್ತಾಗ್ಬಿಟ್ಟೈತಿ. ಈಗ ಪ್ರತಿಯೊಬ್ಬ ಕಲಾವಿದ್ರು ಹೇಳ್ತಾನ, ದಯವಿಟ್ಟು ಯಾರು ಮೊಬೈಲ್ ಕಿಸ್ಸಾಗಿ ಇಟ್ಕೊಂಡು ಕುಂದ್ರಬೇಡ್ರಿ. ಕಂಪ್ಲೀಟ್ ಆಗಿ ಓಕೆ. ಹಿಂದ್ಗಡೆ ಇರ್ತಕ್ಕಂಥ ಎಲ್ಲ ನಮ್ಮ ಕಲಾಭಿಮಾನಿಗಳು ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಟಾರ್ಚ್ ಅನ್ನ ಆನ್ ಮಾಡ್ರಿ. ಈಗ
ಎಲ್ಲೆಲ್ಲಿ ಆ ಪುರುಷ ಅಯ್ಯೋ ಆ ಬಿಲ್ಡಿಂಗ್ ಮ್ಯಾಗ ಮತ್ತ ಇವತ್ತು ಕುಂತೀರಪ್ಪ ನಕ್ಷತ್ರಗಳು ನಕ್ಷತ್ರಗಳು ನೀವ್ ಎಲ್ಲೆಲ್ಲಿ ಕುಂತೀರಿ ಅಂತ ನೋಡ್ಬೇಕಾಗೈತಿ ಈಗ ಎಲ್ಲೆಲ್ಲಿ ಮೊಬೈಲ್ಗಳ ಆನೆಗೆವಲ್ಲ ಕಂಪ್ಲೀಟ್ ಆಗಿ ಇಲ್ಲಿ ಬಿಲ್ಡಿಂಗ್ ಮ್ಯಾಗ ಸೂಪರ್ ಬಲಕ್ಕ ಪೂರ್ತಿ ಮ್ಯಾಗ ಒಲೆ ಬರೇ ಕೈ ಎತ್ಬೇಡ ಮೊಬೈಲ್ ನಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿದಿರಿ ಅಂತ ಎಡಕ್ಕ ಈ ಕಡೆ ಬಿಲ್ಡಿಂಗ್ ಮ್ಯಾಗ ಅಲ್ಲಿ ಬಿಲ್ಡಿಂಗ್ ಮ್ಯಾಗ ನೀವು ಕಂಪಲ್ಸರಿ ಅಲ್ಲಿ ಹತ್ರ ಇರ್ತೀರಿ ಇಲ್ಲಿ ಇರ್ತೀರಿ ಇಡೀ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟ್ ಆಗ್ಯಾವ ಮಂದಿ ಗಿಚ್ಚನ ಆಗೈತಿ ಇವತ್ತು ಕೂಡ ಸ್ಪೆಷಲ್ ಆಗಿ ಬಾಳುವಣ್ಣ ಬಾ ನಿನ್ನ ಹಾಡಿಗೆ ಕಾಯಕತ್ತೀವಿ ಇಲ್ಲಿ ತನಕ ಹಿರಿಯ ಕಲಾವಿದರದರ ನಿಮ್ಮ ಅವರ ಆಶೀರ್ವಾದ ಜೊತೆಯಾಗಿ ನಾವೆಲ್ಲ ಬೆಳೆಯುವ ಪ್ರತಿಭೆಗಳು ಸರಿಗಮಪ ಫೈನಲ್ ನೋಡ್ರಿ, ಅದು ಹುಡುಗಾಟಿಕೆ ಅಲ್ಲ. ಸರಿಗಮಪ ವೇದಿಕೆ ಅನ್ನೋದೇ ಒಂದು ದೊಡ್ಡ ವೇದಿಕೆ, ಅಲ್ಲಿ ಸೆಲೆಕ್ಟ್ ಆಗೋದೇ ಒಂದು ದೊಡ್ಡದು. ಅಂಥ ವೇದಿಕೆ ಒಳಗ ಸೆಮಿಫೈನಲ್ ಒಳಗೆ ಗೆದ್ದು ಈಗ ಫೈನಲ್ಗೆ ಹೋಗಿದ್ದಾರೆ ನಮ್ಮ ಬಾಳು ಬೆಳಗುಂದಿಯವರು. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಅವ್ರ ಮೇಲೆ ಸದಾ ಕಾಲ ಇರಲಿ ಅಂತ ಹೇಳ್ತಾ ಆ ಮೊಬೈಲ್ ಟಾರ್ಚ್ ಆನ್ ಮಾಡಬೇಡ್ರಿ, ಎಲ್ಲರೂ ಆನ್ ಮಾಡಬೇಡ್ರಿ, ಆನ್ ಮಾಡ್ರಿ ಅಂದೆ. ದಿಕ್ಕ ತಪ್ತೇನೆ ನೋಡಿ ಜನ. ಎಲ್ಲ ಮೊಬೈಲ್ ಆನ್ ಇರ್ಬೇಕು. ಹಾಡು ಯಾವ್ದಪ್ಪ ಅಂದ್ರ ಹುಟ್ಟಿದ ಊರಿಗೆ ಹೋದರ. ಹೌದು, ಬರೀ ಇಟ್ಟಕ್ಕೆ ಕ್ರೇಜ್ ಐತಿ. ಒರಿಜಿನಲ್ ವಯಸ್ಸು ಇಲ್ಲಿ ಪಕ್ಕದಾಗ ಐತಿ. ರೆಡಿನಾ? ಸ್ಟಾರ್ಟ್. ನಮಸ್ಕಾರ ರೀ ಎಲ್ಲರಿಗೂ. ಆರಾಮದರಿಲ್ಲ? ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ, ಬಟ್ಟ ಮನಿಗೆ ಹೋಗಿ ನಂತಗ ಮಾಡತಿ ಸಂಸಾರ. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ, ಬಟ್ಟ ಮನಿಗೆ ಹೋಗಿ ನಂತಗ ಮಾಡತಿ ಸಂಸಾರ. ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಆಗಿನ ನಾನೂರ, ನಿನ್ನ ಸಲವಾಗಿ ತಂದೆ ತಾಯಿಯಿಂದ ಆಗಿನ ನಾನೂರ. ಕರ್ಕತಿ ನನ್ನ ಗೆಳೆಯಾರ, ನೀ ನನ್ನ ಗೆಳೆಯಾರ. ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ, ಬಟ್ಟ ಮನಿಗೆ ಹೋಗಿ ನಂತಗ ಮಾಡತಿ ಸಂಸಾರ. ಕೈಯಾಗಲು ಜೀವನೇ ಮದುವೆ ಆದಮ್ಯಾಗ ಹೊಸದಾಗಿ ಹೋಗಿ ಹೊಸ ನೀರಿ ಕೊಟ್ಟ, ಸಿಕ್ಕಾನ ಅಂತ ಸತ್ನನ ಹಿಡ್ಕೊಂಡಿದ್ದೀರಿ ಮಂತನ ಬಟ್ಟ. ಮೂರ್ದಲ್ಲಿ ಗಂಟನ ಮಾಡಿಸಿ ನಿನಗಾಗಿನ ಗಂಟ ಕೊಟ್ಟ, ಬಡವನ ಬೀದಿಗೆ ತಲೆಯಿನ ಕಳತಿ ಬಂಗಾರ ಗಂಟ. ಊರಾಗಿಂದ ದೂರ ಬಂದಿನಿ ಮಂದಿಗೆ ಹುಟ್ಟಿದ ಊರಿಗೆ ಬಾದರ ನನ್ನ ಕಟ್ಟಿ ಬಡಿಯಾರ, ಬಟ್ಟ ಮನಿಗೆ ಹೋಗಿ ನಂತಗ ಮಾಡತಿ ಸಂಸಾರ. ಓಕೆ, ಬರ್ಲಿ ತಮ್ಮ ಪ್ರೀತಿಯ ಜೋರಾದ ಚಪ್ಪಾಳೆಗಳು ನಮ್ಮ ಬಾಳು ಬೆಳಗುಂದಿಯವರಿಗೆ. ಶಬೀರ್ನಾಗ್ ಸರ್, ಸರ್ ಬನ್ನಿ ಸರ್, ಒಂದು ವಿಷಯ ಹೇಳ್ಬೇಕಾಗ್ಯದ, ಬನ್ನಿ ನಾವು. ಚೆಕ್. ವಿಶೇಷವಾಗಿ ನಾವು ಯಾಕೆ ಇಲ್ಲಿ ಒಂದು ನಿಮಿಷ ಯಾಕೆ ಕಾಲಾವಕಾಶ ತಗೊಂಡಿವಿ ಅಂತಂದ್ರೆ, ಈಗಿನ ಕಲಾವಿದರಿಗೆ ಸಮಯದ ಪ್ರಜ್ಞೆ ಇಲ್ಲ. ಈಗಿನ ಕಲಾವಿದರಿಗೆ, ಈಗ ಬಂದಿರತಕ್ಕಂಥ ಕಲಾವಿದರಿಗೆ ಐತಲ್ಲ, ಸಮಯದ ಪ್ರಜ್ಞೆ ಇಲ್ಲ. ನಿನ್ನೆ ದಿವಸ
ನನಗೆ ಗೋಪಾಲ್ ಸರ್ಗೆ ಮತ್ತು ಇಲ್ಲಿ ಕಮಿಟಿಯವರಿಗೆ ಕೆಲವೊಬ್ಬರಿಗೆ ಫೋನ್ ಮಾಡಿದ್ರು, ಶಬ್ಬೆ ಡಾಂಗೆ ಸರು ನಾಳೆ ನಾ ಎಷ್ಟೊತ್ತಿಗೆ ಇರಬೇಕು ಅಂತ ಕೇಳಿದರು. ಸರ್ ನೀವು 5-6 ಗಂಟೆಗೆ ಇರೋ ಅಂದ್ರೆ ಇಲ್ಲಪ್ಪ ನಾ 3-4ಕ್ಕೆ ಅಲ್ಲಿ ಇದ್ದೇ ಬಿಡ್ತೀನಿ ಅಂತ ಹೇಳಿದ್ರು. ಅವ್ರು ಇಲ್ಲಿ ಮುದ್ದೆಬಾಳಕ್ಕೆ ಬಂದಾಗ 3 ಗಂಟೆ ಆಗಿತ್ತು ಮಧ್ಯಾಹ್ನ. ಇದು ಕಲಾವಿದನಿಗೆ ಇರಬೇಕಾಗಿರ್ತಕ್ಕಂಥ ಲಕ್ಷಣ. ಅದ್ರ ಜೊತೆಗೆ ಬಾಳು ಬೆಳಗುಂದಿ ಕೂಡ ಅಷ್ಟೇ. ಅವರು ಕೂಡ ನಿನ್ನೆ ಫೋನ್ ಹಚ್ಚನ ಎಷ್ಟೋ ದಿನ ಇರಬೇಕು ಹೇಳು, ಇಷ್ಟೊತ್ತಿಗೆ ಅವನು ಕೂಡ 3 ಗಂಟೆಗೆ ಇಲ್ಲಿದ್ದ. ಇದನ್ನು ನಾವೆಲ್ಲರೂ ಕೂಡ ಈಗ ಬೆಳೀತಕ್ಕಂಥ ಕಲಾವಿದರು ಏನಿದ್ದಾರಲ್ಲ, ಈಗ ವರ್ಷ 2 ವರ್ಷದಾಗ ಏನು ಫೀಲ್ಡಿಗೆ ಬಂದಿದ್ದೀರಲ್ಲ, ನಾನು ನೇರವಾಗಿ ಇದು ವಿಡಿಯೋ ವೈರಲ್ ಆಗ್ತದೋ ಬಿಡ್ತದೋ ಹೋಗಿ ತಲುಪಿಸ್ತದೋ ಗೊತ್ತಿಲ್ಲ. ನಾವು ಕಾರ್ಯಕ್ರಮ ಹಿಡಿತೀವಲ್ಲ, ಹಿಡಿದವ್ರಿಗೆ ಗೊತ್ತಿರ್ತದೆ ಕಷ್ಟ ಏನಂತೇಳಿ. ದೊಡ್ಡ ಈ ಲಕ್ಷಾಂಟ್ಲೆ ಜನ ಸೇರಿರ್ತೀರಿ. ಇಲ್ಲಿ ನೀವು ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಕೇಳ್ತಿರ್ತೀರಿ. ಅವ್ರು ಎಲ್ಲಿರ್ತಾರಪ್ಪ ಅಂತ ಕೇಳಿದ್ರೆ ಇಲ್ಲಿಂದ 100 ಕಿಲೋಮೀಟ್ರ್ ಹಿಂದಿರ್ತಾರೆ ಅವರು. ಕಾರ್ಯಕ್ರಮ ಮುಗಿ ಟೈಮ್ಗೆ 1-2 ಬರ್ತಾರೆ ಇಲ್ಲಿ ರಾತ್ರಿ ಚಲೋವಾದಾಗ. ಹೀಗಾಗಿ ಅದಕ್ಕೆ ದಯವಿಟ್ಟು ಇಲ್ಲಿ ಕಲಾಭಿಮಾನಿಗಳೇ ದೇವರು, ಅವ್ರನ್ನ ಕಾಯ್ಕೊಂಡ್ರೆ ನಿಮ್ಗೊಂದು ತಣ್ಣ ಐತಿ, ಇಲ್ಲಿಕ್ಕಂದ್ರಿಲ್ಲ. ಅದಕ್ಕೆ ಈ ವಿಷಯವನ್ನು ನಾನು ಈ ಭವ್ಯವಾದ ವೇದಿಕೆಯೊಳಗೆ ಯಾಕೆ ಹೇಳಕತ್ತೀನಿ ಅಂದ್ರೆ, ಈ 3 ದಿವಸ ನಮಗೆ ಬಹಳ ಕೆಟ್ಟ ಅನುಭವ ಆಗ್ಯದ ಸರ್. ಅದರ ಸಲುವಾಗಿ ಇದು ಕಮಿಟಿಯವರಿಗೆ ಗೊತ್ತಾಗಲಿ, ಸಾರ್ವಜನಿಕರಿಗೆ ಗೊತ್ತಾಗಲಿ, ಈಗ ಇರ್ತಿರ್ತಕ್ಕಂಥ ಕಲಾವಿದರು ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡು ನೀವು ಬದುಕಿದ್ರೆ ನಿಮ್ಮ ಕಲೆಗೆ ಒಂದು ದೊಡ್ಡ ಬೆಲೆ ಸಿಗ್ತದೆ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನೊಂದು ವಿಷಯ, ಶಬ್ಬೆ ಡಾಂಗೆ ಸರ್ ಬಗ್ಗೆ ಹೇಳಕ್ಕೆ ನನಗೆ ಖುಷಿ ಆಗುತ್ತೆ. ಯಾಕಂದ್ರೆ ಇವತ್ತು ನಾವು ಎಷ್ಟೋ ಮಂದಿ ಕಲಾವಿದರು ಬೇರೆ ಬೇರೆ ಸುಳ್ಳುಗಳನ್ನು ಹೇಳಿಕೊಂಡು ವೇದಿಕೆಯನ್ನು ಮಿಸ್ ಮಾಡ್ತಾ ಇರ್ತಾರೆ. ಎಲ್ಲರಿಗೆ ಅಂತ ಹೇಳಲ್ಲ, ಕೆಲವು ಇವರಿಗೆ. ಯಾಕೆ ನಾನು ಶಬ್ಬೆ ಡಾಂಗೆ ಸರ್ಗೆ ಒಂದು ಮಾತು ಹೇಳ್ತೀನಿ ಅಂದ್ರೆ, ಒಂದ್ಸಲ ಅವ್ರು ಕರೆಸಿದ್ರು ಗೋಪಾಲ್ ಇಂಚಿಗೇರಿ ಅವ್ರಿಗೆ, ನನಗೆ ಅವರು ಒಂದು ವೇದಿಕೆ ಮೇಲೆ ಒಂದು ಕಾರ್ಯಕ್ರಮ ಕರೆಸಿದ್ರ, ಚಿಂಚಲಿ ಜಾತ್ರೆಗಲ್ರಿ ಗುರುಗಳು. ಆ ಜಾತ್ರೆಗೆ ಬಂದ್ರ ಅವತ್ತಿನ ಕಾರ್ಯಕ್ರಮಕ್ಕೆ ಅವರೇ ಹಿಡಿದಿದ್ರ ಕಾರ್ಯಕ್ರಮ. ಅವತ್ತಿನ ವೇದಿಕೆ ಮೇಲೆ ಅವತ್ತು ನಿಜವಾಗ್ಲೂ ಅವರಿಗೆ ಆರೋಗ್ಯ ಕಂಪ್ಲೀಟ್ ಆಗಿ ತಪ್ಪಿ ಹೋಗೈತಿ. ಸಲೈನ್ ಬಾಟ್ಲಿ ಹಚ್ಕೊಂಡು ವೇದಿಕೆ ಮ್ಯಾಗ ಬಂದು ವೇದಿಕೆ ಮ್ಯಾಗ ಹತ್ಯಾರಲ್ಲ, ಇದು ಕಲೆ ಇದೆ ಕಲಾವಿದರಿಗೆ ಇರುವಂಥ ಒಂದು ಶಕ್ತಿ. ಸೊ ಈಗ ಹೇಳಿದ್ದು ನಿಜವಾಗ್ಲೂ ಗುರುಗಳೇ, ನೀವೆಲ್ಲರೂ ಮಾರ್ಗದರ್ಶನ, ನೀವೆಲ್ಲ ಭಾಳ ಜನ ಹಿರಿಯರ ಕಲಾವಿದರದಿರಲ್ಲ, ಬೆಳೆಯುವ ಪ್ರತಿಭೆಗಳಿಗೆ ನಿಮ್ಮ ಮಾರ್ಗದರ್ಶನ ಇರಲಿ ಅಂತ ಹೇಳ್ತೀನಿ ಗುರುಗಳೇ. ಥ್ಯಾಂಕ್ ಯು. ಹಲೋ, ಕಲಾವಿದರದ್ದು ಹೆಂಗೈತ್ರಿಪ್ಪ ಅಂತಂದ್ರೆ, ತಾಯಿ ಎದೆ ಹಾಲು ಕುಡಿದ ನಂತರ ತಾಯಿ ಎದೆ ಹಾಲಿನ ಋಣ ಅಂತೂ ಯಾರೂ ಜಗತ್ತಿನಾಗ ತೀರ್ಸೋಕ್ಕಾಗಿಲ್ಲ, ತೀರ್ಸೋಕೆ ಸಾಧ್ಯನೂ ಇಲ್ಲ. ಆ ತಾಯಿ ಎದೆ ಹಾಲಿನ ಋಣದಷ್ಟನ ತಾಕತ್ತು ಯಾವುದು ಐತಪ್ಪ ಅಂತಂದ್ರೆ ಅದು ನಿಮ್ಮ ಚಪ್ಪಾಳೆ ಐತಿ. ನಿಮ್ಮ ಚಪ್ಪಾಳೆ ಒಳಗನ ನಮ್ಮಂಥವ್ರು ಹುಟ್ಟಿರ್ತೀವಿ. ನೀವು ಎಲ್ಲಿ ತನಕ ಚಪ್ಪಾಳೆ ಬಾರಿಸ್ತೀರಿ ಅಲ್ಲಿ ತನಕ ಜೀವಂತ ಇರ್ತೀವಿ. ನೀವು ಯಾವತ್ತು ಚಪ್ಪಾಳೆ ಬಾರಿಸೋದು ಬಿಡ್ತೀರಿ ನಾವು ಅಂಥ ಸತ್ತಿರ್ತೀವಿ ಅಂತೇಳಿ ತಿಳ್ಕೊರಿ. ದಯವಿಟ್ಟು ಕಲಾವಿದರನ್ನ ಬದುಕಿಸ್ಬೇಕಪ್ಪ ಅಂತಂದ್ರೆ ಮ್ಯಾಲ ಚಪ್ಪಾಳೆ ಕೊಡ್ರಿ, ಚಪ್ಪಾಳೆ ಕೊಡ್ರಿ, ಚಪ್ಪಾಳೆ ಕೊಡ್ರಿ. ನಮ್ಮನ್ನು ಎಷ್ಟು ಹಾರೈಸಿದ್ರಿ, ಆಶೀರ್ವಾದ ಮಾಡಿದ್ರಿ, ಹಂಗೆ ಈಗಿನ ಹುಡುಗರಿಗೂ ಮಾಡಾಕತ್ತೀರಿ, ಮುಂದಿನವ್ರಿಗೂ ಮಾಡಿರಿ. ಎಲ್ಲರಿಗೂ ದ್ಯಾಮವ್ವ ತಾಯಿ ಒಳ್ಳೇದು ಮಾಡಲಿ ಅಂತ ಆಶಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನೀವು ಮಾಡಿಕೊಡ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು. ಧನ್ಯವಾದ. ಎಲ್ಲರೂ ಕೂತ್ಕೊಂಡ್ಬಿಡ್ರಿ. ಈಗ ಒಂದು ಡ್ಯಾನ್ಸನ್ನು ತೆಗೆದುಕೊಂಡು ಬರೋಣ. ಈಗ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದೊಳಗ ಈ ಒಂದು ಭವ್ಯವಾಗಿರುವಂತಹ ವೇದಿಕೆ ಮೇಲೆ ನೀವೆಲ್ಲ ನೋಡ್ತಾ ಇರ್ತೀರಿ. ಪ್ರತಿದಿನ ವಿಶೇಷವಾದಂಥ ಹಾಡುಗಳು ಯೂಟ್ಯೂಬ್ಗಳು ಸಿಕ್ಕಾಪಟ್ಟಿ ವೈರಲ್ ಆಗ್ಯಾವ. ಈಗ ನೀವು ಇವತ್ತು ವೇದಿಕೆ ಮೇಲೆ ಬರ್ತಕ್ಕಂಥ ಡ್ಯಾನ್ಸರು ಜಿ ಕನ್ನಡ ವಾಹಿನಿಯೊಳಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಒಳಗೆ ಬಹಳ ಅದ್ಭುತವಾದಂಥ ತನ್ನ ಪ್ರತಿಭೆಯನ್ನ ತೋರಿಸಿರ್ತಕ್ಕಂಥ ಖ್ಯಾತ ಡ್ಯಾನ್ಸರು. ಜೊತೆಗೆ ಮಾಳು ನಿಪ್ಪನಾಳ್ ಅವ್ರ ಜೊತೆಗೆ 2 ಡ್ಯಾನ್ಸ್ಗಳನ್ನು ಮಾಡಿದ್ರು. ಅದು ನಾ ಡ್ರೈವರ್ ಅನ್ನುವಂಥ ಹಾಡನ್ನು ತಾವೆಲ್ಲ ಕೇಳಿರ್ತೀರಿ. ಸೊ ಹಾಡಿನೊಳಗೆ ಡ್ಯಾನ್ಸ್ ಮಾಡಿರುವಂಥ ಮೂಲ ನೃತ್ಯಗಾರ್ತಿ. ಆಮೇಲೆ ಏನು ಗಿಚ್ಚ ಕುಣಿತಾಳೋ ಯಪ್ಪ ತಕ್ಕ ತಾಯಿ ಅನ್ನುವಂಥ ಹಾಡನ್ನು ತಾವೆಲ್ಲ ಕೇಳಿರ್ತೀರಿ. ಆ ಡ್ಯಾನ್ಸ್ನಾಗ ಮಾಡಿರುವಂತಹ ಮೂಲ ನೃತ್ಯಗಾರ್ತಿ ನಮ್ಮ ಪೂಜೆ ಅವರು ಈ ಒಂದು ಭವ್ಯವಾಗಿರುವಂತಹ ವೇದಿಕೆಗೆ ಆಗಮಿಸ್ತಾರೆ. ಸೊ ಅವ್ರನ್ನ ಪ್ರೀತಿಯಿಂದ ಸ್ವಲ್ಪ ದಾರಿ ಬಿಡ್ರೆ ನಾವು ಹೋಗಕ್ಕೆ ಬರಕಲ್ಲಿ. ಓಕೆ, ಲೆಟ್ಸ್ ಅಪ್.